ಮೋಕ್ಷಿತಾ ಮಕ್ಕಳ ಕಳ್ಳಿನ 10 ವರ್ಷದ ಹಿಂದೆ ಪೊಲೀಸರು ಬಂಧಿಸಿದ್ದು ನಿಜವೇ? ಪಾರು ಧಾರಾವಾಹಿಯ ನಟಿ ಮೋಕ್ಷಿತಾ ಪೈ ಬಿಗ್ ಬಾಸ್ ಮನೆಯ ಸುರಸುಂದರಿ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಮೋಕ್ಷಿತಾ ಪೈ ಹುಡುಗರ ಹೃದಯ ಗೆದ್ದಿದ್ದಾರೆ. ಇದೇ ಬೆನ್ನಲ್ಲೇ ಮೋಕ್ಷಿತಾ ಅವರ ಬಗ್ಗೆ ಸುದ್ದಿಯನ್ನ ಹಬ್ಬಿಸಿದ್ದಾರೆ. ಮೋಕ್ಷಿತಾ ಪೈ ಅವರು 10 ವರ್ಷಗಳ ಹಿಂದೆ ಅರೆಸ್ಟ್ ಮಾಡಲಾಗಿತ್ತು ಅನ್ನೋ ಸುದ್ದಿ ಅವರ ಅಭಿಮಾನಿಗಳ ನಿದ್ದೆ ಕೆಡಿಸಿದೆ. ಈ ಸುಂದರಿಯ ಹಿಂದೆ ಇಂಥದ್ದೊಂದು ಕತೆ ಇದೆಯೇ ಎಂದು ಅಚ್ಚರಿ ಪಡ್ತಾ ಇದ್ದಾರೆ ಮೋಕ್ಷಿತಾ ಅಭಿಮಾನಿಗಳು. ಕಳೆದ ಕೆಲವು ದಿನಗಳಿಂದ ಮೋಕ್ಷಿತಾ ಬಾಲಕಿಯೊಬ್ಬಳನ್ನ ಕಿಡ್ನಾಪ್ ಮಾಡಿ ಪೊಲೀಸರ ಅತಿಥಿಯಾಗಿದ್ರು ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಮೋಕ್ಷಿತಾ ಪೈ ಹಾಗೂ ಆಕೆಯ ಬಾಯ್ ಫ್ರೆಂಡ್ 9 ವರ್ಷದ ಬಾಲಕಿಯನ್ನ ಅಪಹರಣ ಮಾಡಿದ್ದಕ್ಕೆ 10 ವರ್ಷಗಳ ಹಿಂದೆ ಬಂಧಿಸಲಾಗಿತ್ತು ಎನ್ನುವ ಸುದ್ದಿ ಹಬ್ಬಿದೆ. ಅಷ್ಟಕ್ಕೂ ಘಟನೆ ಏನು ಅಂದ್ರೆ, ಕಿರುತೆರೆಗೆ ಎಂಟ್ರಿ ಕೊಡುವುದಕ್ಕೂ ಮುನ್ನ ಮೋಕ್ಷಿತಾ ಪೈ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡ್ತಾ ಇದ್ರು. ಬಿಕಾಂ ಪದವೀಧರೆಯಾಗಿದ್ದ ಮೋಕ್ಷಿತಾ ಪೈಗೆ MBA ಪದವಿ ಮಾಡಿದ್ದ ನಾಗಭೂಷಣ್ ಎಂಬ ಬಾಯ್ ಫ್ರೆಂಡ್ ಇದ್ದು, ಇಬ್ಬರೂ ಸೇರಿ ಟ್ಯೂಷನ್ಗೆ ಬರುತ್ತಿದ್ದ ಹೆಣ್ಣು ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆಂಬ ಸುದ್ದಿ ಹಬ್ಬಿದೆ. ಅಂದಹಾಗೆ ಮೋಕ್ಷಿತಾ ಪೈ ಅಸಲಿ ಹೆಸರು ಐಶ್ವರ್ಯ ಎಂದು ಹೇಳಲಾಗ್ತಾ ಇದೆ. 2014ರಲ್ಲಿ ಐಶ್ವರ್ಯ ಆಗಿದ್ದ ಮೋಕ್ಷಿತಾ ಪೈ ಮಕ್ಕಳಿಗೆ ಟ್ಯೂಷನ್ ಅನ್ನ ಹೇಳಿಕೊಡ್ತಾ ಇದ್ರು. ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡು ಹೋಟೆಲ್ ಉದ್ಯಮಿಯ 9 ವರ್ಷದ ಮಗಳನ್ನ ಅಪಹರಣ ಮಾಡಿದ್ರು. ಅದು ಪೊಲೀಸ್ ವಿಚಾರಣೆ ವೇಳೆ ಬೆಳಕಿಗೆ ಬಂದಿತ್ತು. ಆಗ ಅವರಿಬ್ಬರನ್ನ ಅರೆಸ್ಟ್ ಮಾಡಿದ್ದರು ಎಂದು ವರದಿಯಾಗಿತ್ತು. ಅಸಲಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಸುದ್ದಿಯ ಹಿನ್ನೆಲೆ ಏನು ಅನ್ನೋದನ್ನ ಮೋಕ್ಷಿತಾ ಪೈ ಅವರೇ ಹೇಳಬೇಕಿದೆ. 10 ವರ್ಷಗಳ ಹಿಂದೆ ಮೋಕ್ಷಿತಾ ಪೈ ಅವರನ್ನ ಬಂಧಿಸಿದ್ದು ನಿಜವೇ? ಮೋಕ್ಷಿತಾ ಪೈ ಅವರ ಅಸಲಿ ಹೆಸರು ಐಶ್ವರ್ಯನೇನಾ? ಈ ಎಲ್ಲ ಪ್ರಶ್ನೆಗಳಿಗೆ ಮೋಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಉತ್ತರ ನೀಡಬೇಕಿದೆ. ಸದ್ಯ ಇದು ಸೋಷಿಯಲ್ ಮೀಡಿಯಾದಲ್ಲಿ ಇಂತಹದ್ದೊಂದು ಸುದ್ದಿ ಹರಿದಾಡ್ತಾ ಇದ್ದು ಮೋಕ್ಷಿತಾ ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದೆ.